ಎಲ್ಲ ದೇಶಪ್ರೇಮಿ ಬಂಧುಗಳೇ, ಯಾಕೆ ನಾನು ದೇಶಪ್ರೇಮಿ ಅಂತ ಕರಿತಿದ್ದೀನಿ ಅಂತ ಅಂದರೆ, ದೇಶಪ್ರೇಮವನ್ನು, ದೇಶದ್ರೋಹವನ್ನು, ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು ಎಲ್ಲವನ್ನೂ ಅಪವ್ಯಾಖ್ಯಾನ ಮಾಡುವ ಈ ಸಂದರ್ಭದಲ್ಲಿ ಯಾರು ಜನಸಾಮಾನ್ಯರಿಗೆ ಗೌರವವನ್ನು ಕೊಡ್ತಾರೋ, ಯಾರು ಸಂವಿಧಾನವನ್ನು ಗೌರವಿಸ್ತಾರೋ, ಯಾರು ಸಮಾನತೆಯ ಪರವಾಗಿರ್ತಾರೋ, ಯಾರು ಸೌಹಾರ್ದತೆಯ ಪರವಾಗಿರ್ತಾರೋ ಅವರೇ ನಿಜವಾದ ದೇಶಪ್ರೇಮಿಗಳು. ಹಾಗಾಗಿ ಇವತ್ತು ಇಲ್ಲಿ ನೆರೆದಿರುವ ನೀವೆಲ್ಲರೂ ನಿಜವಾದ ಅರ್ಥದಲ್ಲಿ ದೇಶಪ್ರೇಮಿಗಳು ಅನ್ನುವ ಕಾರಣಕ್ಕಾಗಿಯೇ ನಾನು ದೇಶಪ್ರೇಮಿಗಳೇ ಅಂತ ನಿಮ್ಮನ್ನು ಸಂಬೋಧನೆ ಮಾಡಿದ್ದೇನೆ. ಸಂವಿಧಾನ ಸಂರಕ್ಷಕರ ಈ ಸಮಾವೇಶದಲ್ಲಿ ಉದ್ಘಾಟನೆಯ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನನಗೆ ಸಂತೋಷ ಆಗುತ್ತೆ. ಇದೊಂದು ಮಹಾಯಾನ ಅಂತ ಸಂಘಟಕರು, ನಮ್ಮ ಸ್ನೇಹಿತರು ಇದನ್ನು ಕರೆದಿದ್ದಾರೆ. ಹಾಗಾದರೆ ಸಂವಿಧಾನ ಸಂರಕ್ಷಣೆಯ ಈ ಮಹಾಯಾನದ ಆಶಯಗಳು ಏನು ಅನ್ನೋದನ್ನು ಕುರಿತಂತೆ ಸಹ ಕರಪತ್ರದಲ್ಲಿ ಕೆಲವು ಸಾಲುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದೊಂದು ಸಾಧ್ಯತೆಗಳ ಆಶಾವಾದ. ಅದು ಏನೆಲ್ಲ ಮಾಡೋಕ್ಕೆ ಸಾಧ್ಯ, ಜನ ಸಂಘಟಿತರಾದರೆ, ನಾವೆಲ್ಲ ಒಟ್ಟಿಗೆ ಸೇರಿದರೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅಂದರೆ, ಸಾಮಾಜಿಕ ಶಕ್ತಿಯಾಗಿ ಸಾಧ್ಯತೆಯನ್ನು ವಿಸ್ತರಿಸೋದಕ್ಕೆ ಸಾಧ್ಯ, ಚೈತನ್ಯದ ಚಿಲುಮೆಯಾಗೋದಕ್ಕೆ ಸಾಧ್ಯ, ಪ್ರೀತಿಯ ಕಂಪನ್ನು ಪಸರಿಸುವುದಕ್ಕೆ ಸಾಧ್ಯ, ಭವಿಷ್ಯದ ಕನಸನ್ನು ಕಂಗೊಳಿಸುವಂತೆ ಮಾಡುವುದಕ್ಕೆ ಸಾಧ್ಯ, ದುಷ್ಟಶಕ್ತಿಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ, ಆಳುವವರನ್ನು ಪ್ರಶ್ನಿಸಲು ಸಾಧ್ಯ. ಇದು ಬಹಳ ಮುಖ್ಯವಾದ್ದು. ಆಳುವವರನ್ನು ಪ್ರಶ್ನಿಸಲು ಸಾಧ್ಯ. ಅಷ್ಟೇ ಅಲ್ಲ, ಆಳ್ವಿಕೆಯನ್ನು ಬದಲಾಯಿಸಲು ಸಾಧ್ಯ. ಹಾಗಾಗಿ ಪ್ರಜಾತಂತ್ರದ ಬುನಾದಿಯನ್ನು ಭದ್ರಗೊಳಿಸಲು ಸಾಧ್ಯ. ಇದು ಈ ಸಮಾವೇಶವನ್ನು ಆಯೋಜಿಸಿರುವ ಸ್ನೇಹಿತರು ತಮ್ಮ ಕರಪತ್ರದಲ್ಲಿ ಹೇಳುವ ಸಾಧ್ಯತೆಗಳ ಒಂದು ಪಟ್ಟಿ. ಅಂದರೆ ಜನ ಒಂದುಗೂಡಿದರೆ ಯಾವುದೂ ಅಸಾಧ್ಯವಲ್ಲ ಅಂತ. ಜನಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಿಲ್ಲೋದಿಲ್ಲ ಅನ್ನೋದು ಬಹಳ ಮುಖ್ಯವಾದದ್ದು. ಆದ್ದರಿಂದ ಜನಶಕ್ತಿಯೇ ಅಂತಿಮವಾದದ್ದು. ಜನಶಕ್ತಿಯೇ ಎಲ್ಲ ಸಾಧ್ಯತೆಗಳನ್ನು ಸಾಕಾರವನ್ನು ಮಾಡ್ತಕ್ಕಂಥದ್ದು. ಅಂಥ ಜನಶಕ್ತಿಯನ್ನೊಂದನ್ನು ಸಂಘಟಿಸುವುದರ ಮುಖಾಂತರವಾಗಿ ಸಂವಿಧಾನದ ಆಶಯಗಳೇನಿದ್ದು ಅದು ಸಾಕಾರಗೊಳ್ಳುವಂತೆ ಮಾಡುವ ಒಂದು ಸಂಕಲ್ಪದ ದಿನ ಮತ್ತು ಸಂಕಲ್ಪದ ಸಮಾವೇಶ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ಇವತ್ತು ನಾವು ಎಂಥ ಸಂಕೀರ್ಣವಾದ ಸಂದರ್ಭವನ್ನು ಹಾದು ಹೋಗ್ತಾ ಇದ್ದೇವೆ ಅಂತ ಅಂದರೆ, ಇಲ್ಲಿ ಸಂವಿಧಾನ ಸಂರಕ್ಷಣೆ ಮಾಡಬೇಕು ಅಂತ ಒಂದು ಸಮಾವೇಶ ನಡೀತಿರೋ ಸಂದರ್ಭದಲ್ಲಿ ಏನೇನೆ ಅವರ ಆಶಯಗಳಲ್ಲಿ ಅಥವಾ ಸಾಧ್ಯತೆಗಳಲ್ಲಿ ಒಂದು ಮಾತು ಬಂತು, ಪ್ರಶ್ನೆಗಳನ್ನು ಮಾಡುವುದು ಸಾಧ್ಯ ಅಂತ. ನಾನು ಅದರ ಜೊತೆಗೆ ಪ್ರಶ್ನೆಗಳನ್ನು ಮಾಡುವುದು ಮತ್ತು ಪ್ರಶ್ನಿಸಿಕೊಳ್ಳುವುದು ಇವೆರಡೂ ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ಜಗತ್ತಿನ ಯಾವುದೇ ಒಬ್ಬ ಕ್ರಾಂತಿಕಾರಿ ಇದ್ದಾರಲ್ಲ, ವಿಮರ್ಶೆ ಮತ್ತು ಆತ್ಮವಿಮರ್ಶೆ ಎರಡನ್ನು ಒಟ್ಟೊಟ್ಟಿಗೆ ಮಾತಾಡಿದಂಥವರು. ನಾವು ಪ್ರಶ್ನಿಸಬೇಕು ಮತ್ತು ಪ್ರಶ್ನಿಸಿಕೊಳ್ಳಬೇಕು. ಇದರ ಮುಖಾಂತರವಾಗಿಯೇ ನಾವು ನಿಜವಾದ ಅರ್ಥದಲ್ಲಿ ಜನಶಕ್ತಿಯನ್ನು ಸಂಘಟಿಸೋದಕ್ಕೆ ಸಾಧ್ಯ. ಹಾಗಾದರೆ ಇವತ್ತು ಎಂಥ ಸನ್ನಿವೇಶ ಇದೆ ಅಂತಂದರೆ, ಸಂವಿಧಾನವನ್ನು ಸದಾ ಕೈಯಲ್ಲಿ ಹಿಡಿದುಕೊಂಡು ತೋರಿಸ್ತಕ್ಕಂಥ ಪಡೆ ಒಂದು ಕಡೆ ಇದೆ, ಸಂವಿಧಾನಕ್ಕೆ ಭಕ್ತಿಯಿಂದ ಕೈ ಮುಗಿದು ತಾವೇನೋ ಬಹಳ ಭಕ್ತಿಯನ್ನು ತೋರಿಸ್ತಿದ್ದೇವೆ ಅಂತ ಹೇಳ್ತಕ್ಕಂಥ ಪಡೆ ಇನ್ನೊಂದು ಕಡೆ ಇದೆ. ಒಂದು ಕಡೆ ಈ ಪಡೆ ಇದೆ, ಇನ್ನೊಂದು ಕಡೆ ಆ ಪಡೆ ಇದೆ. ಆದರೆ ನಾವು ಯಾವ ಕಡೆ, ಈ ಪ್ರಶ್ನೆ ಇದೆ. ನನಗನ್ನಿಸಿದ್ದು ಈ ಸಮಾವೇಶ ಆ ಕಡೆ ಈ ಕಡೆ ಎಲ್ಲ, ಇದೊಂದು ಪರ್ಯಾಯ ಪಡೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂಥದ್ದೊಂದು ಪರ್ಯಾಯವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಅಥವಾ ಪರ್ಯಾಯವನ್ನು ಸಾಧ್ಯ ಮಾಡುವುದಕ್ಕಾಗಿ ನಿಂತಿರ್ತಕ್ಕಂಥದ್ದು. ಹಾಗಾದರೆ ನಾವು ಮಾಡಬೇಕಾಗಿರೋವಂಥ ಪ್ರಶ್ನೆ ಯಾವುದು ಅಂತಂದರೆ, ಕೈಯಲ್ಲಿ ಸಂವಿಧಾನವನ್ನು ಇಟ್ಕೊಂಡಿರೋರು ಆ ಕೃತಿ ಕರಳಿಗೆ ಹೋಗಿದೆಯೇ ಅಂತ ಪ್ರಶ್ನೆಯನ್ನು ಮಾಡಬೇಕು. ಕೊರಡಲ್ಲಿದ್ದರೆ ಸಾಲದು, ಕೈಯಲ್ಲಿದ್ದರೆ ಸಾಲದು, ಕರಳಿಗೆ ಹೋಗಿದೆಯೇ ಅನ್ನೋ ಪ್ರಶ್ನೆಯನ್ನು ಮಾಡಬೇಕು. ನಮಸ್ಕರಿಸಿ ಕೈಗಳಿಂದ ಭಕ್ತಿಯನ್ನು ತೋರಿಸ್ತಕ್ಕಂಥವ್ರು ಇದ್ದಾರಲ್ಲ, ಅವರ ಅಂತರಂಗದ ಭಾಷೆ ಸಂವಿಧಾನ ಆಗಿದೆಯಾ ಇಲ್ವಾ ಅಂತ ಪ್ರಶ್ನೆಯನ್ನು ಮಾಡಬೇಕು. ಇಂಥ ಪ್ರಶ್ನೆಯನ್ನು ಮಾಡುವ ಸಂದರ್ಭದ ಒಳಗಡೆ ನಾವು ನಿಂತಿದ್ದೇವೆ. ಯಾಕೆ ಅಂತ ಅಂದರೆ, 1949 ನವೆಂಬರ್ 25ನೇ ತಾರೀಕು ಅಂದರೆ ಸಂವಿಧಾನ ಸ್ವೀಕಾರವಾಗುವುದಕ್ಕಿಂತ ಒಂದು ದಿನ ಮುಂಚೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಒಂದು ಸಂವಿಧಾನ ಎಷ್ಟೇ ಉತ್ತಮವಾಗಿದ್ದರೂ
ಅದನ್ನು ಬಳಸ್ತಕ್ಕಂಥವ್ರು ಉತ್ತಮವಾಗಿಲ್ಲದೆ ಇದ್ದರೆ ಆ ಸಂವಿಧಾನ ಕೆಟ್ಟದಾಗಿ ಬಿಡುತ್ತೆ. ಒಂದು ವೇಳೆ ಕೆಟ್ಟವರು ಇದ್ರೂ ಒಂದು ಸಂವಿಧಾನವನ್ನು ಒಳ್ಳೆಯದನ್ನಾಗಿ ಮಾಡೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ಸಂವಿಧಾನ ಸ್ವೀಕಾರವಾಗುವುದಕ್ಕಿಂತ ಒಂದು ದಿನ ಮುಂಚೆ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಇದು ಬಹಳ ಮುಖ್ಯವಾದ ಮಾತು. ಆದ್ದರಿಂದ ಸಂವಿಧಾನ ಇದೆ ಎನ್ನುವುದಷ್ಟೇ ಮುಖ್ಯ ಅಲ್ಲ, ಸಂವಿಧಾನವನ್ನು ಯಾರು ಬಳಸ್ತಾರೆ, ಯಾಕೆ ಬಳಸ್ತಾರೆ, ಯಾಕಾಗಿ ಬಳಸ್ತಾರೆ ಅನ್ನೋದು ಸಹ ಬಹಳ ಮುಖ್ಯವಾದದ್ದು. ಆದ್ದರಿಂದ ಸಂವಿಧಾನದ ಸೂಕ್ತ ರೀತಿಯ ಬಳಕೆ ಮತ್ತು ಪ್ರಾಮಾಣಿಕ ಅನುಷ್ಠಾನ ಬಹಳ ಮುಖ್ಯ. ಆದರೆ ನಮ್ಮ ಸನ್ನಿವೇಶ ಎಂಥದ್ದು ಅಂದರೆ, ಪತನಗೊಂಡ ಪ್ರಾಮಾಣಿಕತೆಯ ಕಾಲದಲ್ಲಿ ನಾವಿದ್ದೇವೆ. ಇವತ್ತು ಭ್ರಷ್ಟಗೊಂಡ ಬೌದ್ಧಿಕತೆಯ ಕಾಲದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕತೆ ಅನ್ನೋದು ಪತನಗೊಂಡ ಪ್ರಾಮಾಣಿಕತೆಯ ಕಾಲ ಇದು. ಭ್ರಷ್ಟಗೊಂಡಿರ್ತಕ್ಕಂಥ ಬೌದ್ಧಿಕತೆಯ ಕಾಲ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ನಮ್ಮ ಬೌದ್ಧಿಕ ವಲಯವೇ ಬಹಳ ವಿಶೇಷವಾದ ರೀತಿಯಲ್ಲಿ, ವಿಕೃತವಾದಂತಹ ರೀತಿಯಲ್ಲಿ ವಿಭಜಿತಗೊಂಡಿರುವ ಬೌದ್ಧಿಕ ವಲಯ ನಮಗಿದೆ. ಅದು ಪಕ್ಷಗಳಾಗಿ ವಿಭಜಿತಗೊಂಡಿದೆ, ಜಾತಿಗಳಾಗಿ ವಿಭಜಿತಗೊಂಡಿದೆ, ಧರ್ಮವಾಗಿ ವಿಭಜಿತಗೊಂಡಿದೆ, ಪೂರ್ವಗ್ರಹಗಳಾಗಿ ವಿಭಜಿತಗೊಂಡಿದೆ. ಇಂಥ ವಿಭಜಿತಗೊಂಡಿರುವ ಬೌದ್ಧಿಕ ವಲಯ ನಮ್ಮ ದೇಶಕ್ಕೆ ಏನನ್ನು ಕೊಡ್ಬೋದು? ಇದಕ್ಕೆ ಅಪವಾದಗಳಿಲ್ಲ ಅಂತ ನಾನು ಹೇಳೋದಿಲ್ಲ. ಬಹುಪಾಲು ನೀವು ಗಮನಿಸಿ, ಯಾರಾದರೂ ಒಂದು ದೂರದರ್ಶನದಲ್ಲಿ ಅಥವಾ ಟಿ ವಿ ಚಾನಲ್ನಲ್ಲಿ ಕೂತ್ಕೊಂಡು ಅವರು ಮಾತಾಡ್ತಿದ್ದಾರೆ ಅಂದರೆ, ಅವ್ರ ಮುಖವನ್ನು ನೋಡಿದ ಕೂಡಲೇ ಇವರು BJP ಪರವಾಗಿ ಮಾತಾಡ್ತಾರೆ, ಇವರು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾರೆ, ಇವರು JDS ಪರವಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದಾದಷ್ಟು. ಆದರೆ ಕೆಳಗಡೆ ಚಿಂತಕರು ಅಂತ ಹಾಕಿರ್ತಾರೆ. ಅಂದರೆ ಯಾವಾಗ ನಿಮಗೆ ಒಂದು ಪಕ್ಷಬದ್ಧತೆ ಇರಬಾರ್ದು ಅಂತ ನಾನು ಹೇಳ್ತಿಲ್ಲ. ನಾವು ಬುದ್ಧಿಜೀವಿಗಳು ಅನ್ನೋದ್ರ ಬದಲು ಪಕ್ಷ ಸೇರಿಬಿಟ್ರೆ ಒಳ್ಳೆಯದು. ಪಕ್ಷ ಪರವಾಗಿರೋದು, ಪ್ರಜಾಪ್ರಭುತ್ವದಲ್ಲಿ ಪಕ್ಷಗಳಿವೆ, ಸಮಾಜದಲ್ಲಿ ಜಾತಿಗಳಿವೆ, ಧರ್ಮಗಳಿವೆ, ಇವೆಲ್ಲವೂ ಇವೆ, ಅದನ್ನು ಒಪ್ಕೊಳ್ಳೇಬೇಕು. ಆದರೆ ಜಾತಿವಾದವಾಗಬಾರದು, ಧರ್ಮ ಧಾರ್ಮಿಕ ಮೂಲಭೂತವಾಗಬಾರದು. ಪಕ್ಷ ಇದೆಯಲ್ಲ, ಆ ಪಕ್ಷ ಎಲ್ಲವನ್ನೂ ಬಲ್ಲೆ ಅನ್ನುವಂತಹ ಸರ್ವಜ್ಞತೆಯನ್ನು, ಪರಮಾಧಿಕಾರವನ್ನು ಪ್ರದರ್ಶಿಸಬಾರದು. ಪ್ರಜಾಪ್ರಭುತ್ವದಲ್ಲಿ ಪಕ್ಷ ಇದು ಬೇಕು, ಪಕ್ಷಗಳಿರುತ್ತವೆ. ಈ ಸಮಾಜದಲ್ಲಿ ಜಾತಿಗಳಿವೆ, ಅದೊಂದು ವಾಸ್ತವ, ಆದರೆ ಅದು ಜಾತಿವಾದ ಆಗಬಾರ್ದು. ಧರ್ಮಗಳಿವೆ, ಅದೊಂದು ವಾಸ್ತವ, ಆದರೆ ಅದು ಧಾರ್ಮಿಕ ಮೂಲಭೂತವಾದವಾಗಬಾರದು. ಆದರೆ ಇವತ್ತೇನಾಗಿದೆ, ಇದಕ್ಕೆ ವಿರುದ್ಧವಾದಂಥ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಅಂದರೆ ಇಡೀ ಬೌದ್ಧಿಕ ವಲಯವೇ ವಿಭಜಿತಗೊಂಡಿರುವ ಈ ಸಂದರ್ಭದಲ್ಲಿ ನಾವು ಜನಗಳಿಗೆ ಏನನ್ನು ಕೊಡ್ತಿದ್ದೇವೆ? ಎಷ್ಟರ ಮಟ್ಟಿಗೆ ವಿಭಜಿತಗೊಂಡಿದೆ ಅಂದರೆ, ಯಾರು ಪ್ರಗತಿಪರ ಅಲ್ಲ, ಯಾರು ಪ್ರಗತಿಪರ ಅನ್ನೋದನ್ನು, ಯಾರು ದೇಶಪ್ರೇಮಿ, ಯಾರು ದೇಶಪ್ರೇಮಿ ಅಲ್ಲ ಅನ್ನೋದನ್ನು ಹಿಂದೂ ಮುಸ್ಲಿಂ ಆಧಾರದಲ್ಲಿಯೇ ನಿರ್ಧರಿಸುವಂತಹ ಒಂದು ವಿಶಿಷ್ಟವಾದ ವಿಕೃತ ಸಂದರ್ಭದಲ್ಲಿ ನಾವಿದ್ದೇವೆ. ಇವತ್ತು ಯಾರು ಪ್ರಗತಿಪರ, ಯಾರು ಪ್ರಗತಿಪರ ಅಲ್ಲ, ಯಾರು ದೇಶಪ್ರೇಮಿ, ಯಾರು ದೇಶಪ್ರೇಮಿ ಅಲ್ಲ ಅನ್ನೋದಕ್ಕೆ ಧರ್ಮಾಧಾರಿತವಾದಂಥ ಮಾನದಂಡಗಳನ್ನು ಅನ್ವಯಿಸೋದಿದೆಯಲ್ಲ, ಅದು ಸಂವಿಧಾನಬದ್ಧವಾದದ್ದು ಅಲ್ಲ, ನಿಜವಾದ ಅರ್ಥದಲ್ಲಿ ಸಮಾನತೆಯ ಆಶಯವೂ ಅಲ್ಲ, ಜನಪರವಾದದ್ದು ಅಲ್ಲ. ಇಂಥದ್ದೊಂದು ವಿಶೇಷ ಅಂತಂದರೆ ವಿಕೃತವಾಗಿರುವಂತಹ ಸಂದರ್ಭದ ಒಳಗಡೆ ನಾವಿದ್ದೇವೆ. ಆದರೆ ನಮ್ಮ ಪರಂಪರೆ ಇದೆಯಲ್ಲ, ಅದು ಬಹಳ ಮುಖ್ಯ. ಇವರ ಕರಪತ್ರದ ಒಂದು ಕಡೆ ಜೈ ಜನಸಾಮಾನ್ಯ ಅನ್ನೋ ಒಂದು ಮಾತಿದೆ. ಅದು ಜೈ ಭೀಮ್ ಇದೆ, ಜೈ ಸಂವಿಧಾನ ಇದೆ, ಜೈ ಜನಸಾಮಾನ್ಯ ಅನ್ನೋದಿದೆ. ಜನಸಾಮಾನ್ಯರಿಗೆ ನಾವು ನಮ್ಮ ಪರಂಪರೆಯ ಮುಖಾಂತರವಾಗಿ ತಲುಪಬೇಕಾಗಿರುವಂಥ ಸಂದರ್ಭದಲ್ಲಿದ್ದೇವೆ. ನಮ್ಮ ಪರಂಪರೆ ಎಷ್ಟು ದೊಡ್ಡದು ಅನ್ನೋದನ್ನು ನೀವು ಯೋಚನೆ ಮಾಡಿ. ಈ ಸಂದರ್ಭದ ಒಳಗಡೆ ಇವತ್ತು ಬಿಕ್ಕಟ್ಟು ಬಂದಿರೋದು ಏನು ಅಂತ ಅಂದರೆ, 20ನೇ ಶತಮಾನದಲ್ಲಿ ನಾವು ಸಮಾನತೆಯನ್ನು ಕುರಿತು ಹೆಚ್ಚು ಮಾತಾಡ್ತಾ ಇದ್ವಿ. ಆದರೆ 21ನೇ ಶತಮಾನದಲ್ಲಿ ನಾವು ಸೌಹಾರ್ದತೆಯನ್ನು ಕುರಿತು ಹೆಚ್ಚು ಮಾತಾಡುವಂಥ ಸ್ಥಿತಿ ಬಂದಿದೆ. ಅಂದರೆ ನಮ್ಮ ಆಶಯಗಳು ಪಲ್ಲಟಗೊಂಡಿರುವಂತಹ ಸಂದರ್ಭದ ಒಳಗಡೆ ನಾವಿದ್ದೇವೆ. ಇದಕ್ಕೆ ಕಾರಣ ಏನು? 20ನೇ ಶತಮಾನದಲ್ಲಿ ಮಾನವೀಯತೆಯನ್ನು ಕುರಿತು ಮಾತಾಡ್ತಾ ಇದ್ವಿ. 21ನೇ ಶತಮಾನದಲ್ಲಿ ಮಾನವೀಯತೆಯ ಜಾಗವನ್ನು ಮತೀಯತೆ ಆಕ್ರಮಿಸಿಕೊಂಡಿದೆ. 20ನೇ ಶತಮಾನದಲ್ಲಿ ರಾಷ್ಟ್ರೀಕರಣ ಬಹಳ ಆದ್ಯತೆಯಾಗಿತ್ತು. 21ನೇ ಶತಮಾನದಲ್ಲಿ ಖಾಸಗೀಕರಣ ಆದ್ಯತೆಯಾಗಿರೋ ಸಂದರ್ಭದಲ್ಲಿದ್ದೇವೆ ನಾವು. 20ನೇ ಶತಮಾನದಲ್ಲಿ ಪ್ರಜಾಸತ್ತಾತ್ಮಕ ಸಂವಾದ ಇದೆಯಲ್ಲ, ಸಂವಾದ ನಮ್ಮ ದೊಡ್ಡ ಆಶಯವಾಗಿತ್ತು. ಆದರೆ 21ನೇ ಶತಮಾನದಲ್ಲಿ ಧಾರ್ಮಿಕ ಜಾತಿಯ ಉನ್ಮಾದ ಜಾಸ್ತಿ ಆಗಿರೋ ಸಂದರ್ಭದಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ನಾವು ತಲುಪಬೇಕಾದ್ರೆ ನಮ್ಮ ಪರಂಪರೆಯಲ್ಲಿರ್ತಕ್ಕಂಥ ಕೆಲವು ಅಂಶಗಳ ಮುಖಾಂತರ, ನಿದರ್ಶನಗಳ ಮುಖಾಂತರ ನಾವು ಜನಗಳಿಗೆ ತಲುಪಬೇಕಾಗಿದೆ.
ಹಾಗಾದರೆ ನಮ್ಮ ಪರಂಪರೆ ಎಂಥದ್ದು, ನಮ್ಮ ಭಾರತ ಎಂಥದ್ದು, ಇದರ ಸೌಂದರ್ಯ ಏನು, ಇದರ ಸತ್ವ ಏನು ಅಂತ ಪ್ರಶ್ನೆ ಮಾಡಿಕೊಂಡಾಗ ಸಂವಿಧಾನ ಸಭೆಯಲ್ಲಿ ನಡೆದ ಒಂದು ಚರ್ಚೆ ನನಗೆ ನೆನಪಿಗೆ ಬರುತ್ತೆ. ಹಿಂದೂ ಧರ್ಮಕ್ಕೆ ಬದ್ಧವಾಗಿರ್ತಕ್ಕಂತಹ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು, ಹಿಂದೂ ಧರ್ಮವನ್ನು ಒಪ್ಪದೇ ಇರತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಇಬ್ಬರೂ ಸಹ ಸಮಾನವಾಗಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಪ್ರತಿಪಾದನೆ ಮಾಡ್ತಾರೆ. ಈ ದೇಶದಲ್ಲಿ ಎಲ್ಲ ಧರ್ಮಗಳು ಸಮಾನ ಅಂತ ಹಿಂದೂ ಧರ್ಮಕ್ಕೆ ಬದ್ಧವಾದ ರಾಧಾಕೃಷ್ಣನ್ ಸಹ ಹೇಳ್ತಾರೆ. ಹಿಂದೂ ಧರ್ಮವನ್ನು ಒಪ್ಪದೇ ಇರತಕ್ಕಂಥ ಅಂಬೇಡ್ಕರ್ ಅವರು ಹೇಳ್ತಾರಲ್ಲ, ಇದು ನಮ್ಮ ಭಾರತ. ಅಂದರೆ ವಿಭಿನ್ನವಾದ ಧರ್ಮಗಳಿಗೆ ಸೇರಿದ ಸಂದರ್ಭದಲ್ಲಿಯೂ ಸಹ ಈ ದೇಶದಲ್ಲಿ ಧಾರ್ಮಿಕ ಸಮಾನತೆ ಇರಬೇಕು, ಧಾರ್ಮಿಕ ಸ್ವಾತಂತ್ರ್ಯ ಇರಬೇಕು ಅಂತ ಇಬ್ಬರೂ ಪ್ರತಿಪಾದನೆ ಮಾಡಿದ್ದಿದೆಯಲ್ಲ, ಇದು ನಮ್ಮ ಭಾರತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗೆ ಸ್ವಾತಂತ್ರ್ಯ ಹೋರಾಟ ನಡೆಸಿದ ಸಂದರ್ಭದಲ್ಲಿ ಅಶ್ಫಾಕುಲ್ಲಾ ಖಾನ್ ಅಂತ ಒಬ್ಬ ವ್ಯಕ್ತಿ, ಹಾಗೆ ರಾಮ್ ಪ್ರಸಾದ್ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿ, ಅಶ್ಫಾಕುಲ್ಲಾ ಖಾನ್ ಮತ್ತು ರಾಮ್ ಪ್ರಸಾದ್ ಇಬ್ಬರು ಸೋದರರಂತೆ ಸ್ನೇಹಿತರಾಗಿರ್ತಕ್ಕಂಥವರು, ಒಟ್ಟಿಗೆ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದರು. ಬ್ರಿಟಿಷರು ಇಬ್ಬರನ್ನು ಒಂದೇ ದಿವಸ ಗಲ್ಲಿಗೇರಿಸ್ತಾರೆ. ಇವರಿಬ್ಬರು ಒಟ್ಟಾಗಿ ಸ್ವಾತಂತ್ರ್ಯವನ್ನು ಹೋರಾಟ ಮಾಡಿದ್ದು ಮತ್ತು ಇಬ್ಬರು ಒಂದೇ ದಿವಸ ಗಲ್ಲಿಗೇರಿದಂತಹ ಸಂದರ್ಭ ಇದೆಯಲ್ಲ, ವಸಾಹತುಶಾಹಿ ವಿರುದ್ಧದ ಈ ಹೋರಾಟದ ಈ ಸೌಹಾರ್ದ ಸಂಘರ್ಷ ಇದೆಯಲ್ಲ, ಇದು ನಮ್ಮ ಭಾರತ. ಮಹಿಳೆಯರಿಗೆ ವಿದ್ಯೆಯನ್ನು ಕಲಿಸಬೇಕು ಅಂತ ಹೇಳಿ ಸಂಪ್ರದಾಯವಾದಿಗಳ ಎಲ್ಲ ವಿರೋಧಗಳನ್ನು ಲೆಕ್ಕಿಸದೆ ಅದಕ್ಕೆ ಎದುರಾಗಿ ನಿಂತು ಹೆಣ್ಣುಮಕ್ಕಳಿಗೆ ವಿದ್ಯೆ ಕಲಿಸೋದಕ್ಕೆ ಆರಂಭ ಮಾಡಿದಂಥವರು ಸಾವಿತ್ರಿಬಾಯಿ ಫುಲೆ ಅವರು. ಆದರೆ ಸಾವಿತ್ರಿಬಾಯಿ ಫುಲೆ ಅವರು ಶಾಲೆಯನ್ನು ಆರಂಭ ಮಾಡಿದರೆ ಮನೆ ಮನೆಗೆ ಹೋಗಿ ಹೆಣ್ಣುಮಕ್ಕಳನ್ನು ಕರ್ಕೊಂಬಂದು ಶಾಲೆಗೆ ಸೇರಿಸ್ತಾ ಇದ್ದಂಥವರು ಫಾತಿಮಾ ಶೇಖ್ ಅವರು. ಅಂದರೆ ಒಂದು ಕಡೆ ಸಾವಿತ್ರಿಬಾಯಿ ಫುಲೆ ಇದ್ದಾರೆ, ಅವ್ರ ಜೊತೆ ಫಾತಿಮಾ ಶೇಖ್ ಇದ್ದಾರೆ, ಇಬ್ಬರೂ ಸೇರಿ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ತಾರಲ್ಲ, ಇದು ನಮ್ಮ ಭಾರತ. ಈ ಭಾರತವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಹೋದರೆ ತಪ್ಪಾಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಒಂದು ಕೊರೋನಾ ಕಾಲವನ್ನು ನೀವು ಜ್ಞಾಪಿಸ್ಕೊಳ್ಳಿ. ಕೊರೋನಾ ಕಾಲದ ಒಳಗಡೆ ಯಾರು ಯಾವ ಜಾತಿ ಅಂತ ಕೇಳಲಿಲ್ಲ, ಯಾರು ಯಾವ ಧರ್ಮ ಅಂತ ಕೇಳಲಿಲ್ಲ, ಪರಸ್ಪರ ಎಲ್ಲರೂ ಸಹಕರಿಸಿದರು, ಆಶ್ರಯ ಕೊಟ್ಟರು, ರೋಗಿಗಳನ್ನು ಆರೈಕೆ ಮಾಡಿದರು. ಅದು ನಮ್ಮ ಭಾರತ. ಅಷ್ಟು ದೂರ ಹೋಗೋದು ಬೇಡ. 22ನೇ ತಾರೀಕು ಕಾಶ್ಮೀರದ ಪೆಹಲ್ಗಾವಲ್ಲಿ ಏನು ಹತ್ಯಾಕಾಂಡ ನಡೀತು ಅದನ್ನು ನಾವೆಲ್ಲರೂ ಖಂಡಿಸಲೇಬೇಕು. ಈ ಸಮಾವೇಶದ ಆರಂಭದಲ್ಲಿಯೇ ಖಂಡಿಸಿರೋದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಸಮಾವೇಶವೂ ಖಂಡಿಸುತ್ತೆ ಅನ್ನೋದೇ ನನ್ನ ಭಾವನೆ. ಅಲ್ಲಿ ನಡೆದಂಥ ಹತ್ಯೆ ಇದೆಯಲ್ಲ, ಅದನ್ನು ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಅದು ಅಮಾನವೀಯವಾದದ್ದು. ಆದರೆ ಅಮಾನವೀಯವಾದಂಥ ಹತ್ಯಾಕಾಂಡ ಏನು ನಡೀತು ಅದನ್ನು ನಾವು ಉಗ್ರವಾಗಿ ಖಂಡಿಸಬೇಕಾಗಿರುತ್ತೆ, ಭಯೋತ್ಪಾದನೆಯನ್ನು ವಿರೋಧಿಸಬೇಕಾಗಿರುತ್ತೆ. ಈ ದೇಶದ ಒಳಗಡೆ ಒಂದು ಕಡೆ ಭಯೋತ್ಪಾದನೆ ಇದೆ, ಇನ್ನೊಂದು ಕಡೆ ದ್ವೇಷೋತ್ಪಾದನೆ ಇದೆ, ಮತ್ತೊಂದು ಕಡೆ ಪ್ರಪಂಚದ ಒಳಗಡೆ ಯುದ್ಧೋತ್ಪಾದನೆ ಇದೆ. ಆ ಯುದ್ಧೋತ್ಪಾದನೆಯೂ ನಮಗೆ ಬೇಡ ಇಲ್ಲ, ಭಯೋತ್ಪಾದನೆಯೂ ನಮಗೆ ಬೇಡ, ದ್ವೇಷೋತ್ಪಾದನೆಯೂ ಬೇಡ. ಯಾಕೆಂದರೆ ಮೂರು ಹಿಂಸೆಯನ್ನು ಉಂಟು ಮಾಡುತ್ತವೆ, ಜನಗಳಿಗೆ ಹಿಂಸೆ ಕೊಡುತ್ತವೆ, ಕಡೆಗೆ ಸಾವನ್ನು ಬಯಸುತ್ತವೆ, ಬಲಿ ತೆಗೆದುಕೊಳ್ಳುತ್ತವೆ. ಇಂಥದನ್ನು ನಾವು ಖಂಡಿಸಬೇಕು ಮತ್ತು ವಿರೋಧಿಸಬೇಕು. ಆದರೆ ಇದೇ ಸಂದರ್ಭದ ಒಳಗಡೆ ಪೆಹಲ್ಗಾವ್ನ ಹತ್ಯಾಕಾಂಡ ನಡೆದಂಥ ಅಮಾನವೀಯ ಸಂದರ್ಭದ ಒಳಗಡೆ ಆನಂತರ ಏನೆಲ್ಲ ನಡೀತು ಅನ್ನೋದನ್ನು ನೋಡಿ. ಕರ್ನಾಟಕದ ಒಬ್ಬ ಹೆಣ್ಣುಮಗಳು ಪಲ್ಲವಿ ಅನ್ನೋರು ತಮ್ಮ ಪತಿಯನ್ನು ಕಳ್ಕೊಂಡಿರ್ತಕ್ಕಂಥವ್ರು ಹೇಳಿದರು, ಪತಿಯನ್ನು ಕಳ್ಕೊಂಡ ಮೇಲೆ 3 ಜನ ಮುಸ್ಲಿಮರು ನನ್ನನ್ನು ಮತ್ತು ನನ್ನ ಮಗನನ್ನು ರಕ್ಷಣೆ ಮಾಡಿಕೊಂಡು 1 ಗಂಟೆಗಳ ಕಾಲ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡೋಗಿ ಭಾಳ ಸುರಕ್ಷಿತ ಜಾಗಕ್ಕೆ ಬಿಟ್ಟರು ಅಂತ ಹೇಳಿದರು. ಇದು ಭಾರತದ ಸಂಕೇತ. ಅಂದರೆ ಏನೆಲ್ಲ ನಡೀತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿರುತ್ತೆ. ನಜಕತ್ ಅಲಿ ಅಂತಕ್ಕಂಥ ಒಬ್ಬ ಮುಸ್ಲಿಂ, ನಜಕತ್ ಅಲಿ ಅನ್ನುವಂಥ ಒಬ್ಬ ಮುಸ್ಲಿಮು 4 ಕುಟುಂಬಗಳನ್ನು, ಛತ್ತೀಸ್ಗಢದ 4 ಕುಟುಂಬಗಳನ್ನು ರಕ್ಷಣೆ ಮಾಡ್ತಾರೆ. ಅಲ್ಲಿ ಆ 4 ಕುಟುಂಬಗಳನ್ನು ರಕ್ಷಣೆ ಮಾಡಿದಾಗ 11 ಜನರನ್ನು ರಕ್ಷಣೆ ಮಾಡ್ತಾರೆ. ಅವರು ರಕ್ಷಣೆ ಮಾಡಿದ್ರಿಂದ ನಾವು ಉಳ್ಕೊಂಡ್ವಿ ಅಂತ ಹೇಳಿ ಬರೆದುಕೊಂಡವರು ಕಾಂಗ್ರೆಸ್ನವರಲ್ಲ, ಎಡಪಂಥೀಯರಲ್ಲ, ರೈತ ಸಂಘದವರಲ್ಲ, ದಲಿತರು ಅಲ್ಲ, ಯಾರೂ ಅಲ್ಲ, ಛತ್ತೀಸ್ಗಢದ ಯುವ ಮೋರ್ಚಾದ ನಾಯಕರಾದಂತಹ ಅರವಿಂದ ಅಗರ್ವಾಲ್ ಅವರು ಸ್ವತಃ ಬರ್ಕೊಳ್ತಾರೆ. ಏನು ಅಂತಂದರೆ, ನಜಕತ್ ಅಲಿ ಅನ್ನೋ ಇದ್ದುದರಿಂದ ನಮ್ಮ ಕುಟುಂಬದ 11 ಜನ ನಾವು ಉಳ್ಕೊಂಡ್ವಿ. ಇದು ಭಾರತ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಷ್ಟೇ ಅಲ್ಲ,
ಉಗ್ರಗಾಮಿಗಳಿಂದ ಅಥವಾ ಭಯೋತ್ಪಾದಕರಿಂದ ಜನರನ್ನು ರಕ್ಷಣೆ ಮಾಡೋದಕ್ಕಾಗಿ ಕುದುರೆ ಮೇಲೆ ಕೂತಿದ್ದಂಥ ಆದಿಲ್ ಹುಸೇನ್, ಆ ನಜಕತ್ ಅಲಿ ಅನ್ನೋನಿದಲ್ಲ ಅವ್ರ ಬಂಧು ಹೌದು ಆತ AK-47 ಗನ್ನನ್ನು ಕಿತ್ಕೊಳ್ಳೋಕೆ ಹೋಗ್ತಾನೆ, ತಾನು ಗುಂಡಿಗೆ ಬಲಿಯಾಗ್ತಾನೆ ಅಲ್ಲಿ. ತಾನು ಅಂದರೆ ಇವರನ್ನು ರಕ್ಷಿಸಬೇಕು ಪ್ರವಾಸಿಗರನ್ನು, ಈ ಹತ್ಯಾಕಾಂಡ ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ತಾನು ಎದೆಯೊಡ್ಡಿ ಸತ್ತೋಗ್ತಾನಲ್ಲ, ಇದೂ ಸಹ ಭಾರತವೇ ಅನ್ನೋದನ್ನು ನಾವು ಮರೆಯಬಾರದು. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ್ದು, ಕೇರಳದ ಆರ್ತಿ ಮೆನನ್ ಅಂತಕ್ಕಂಥ ಹೆಣ್ಣುಮಗಳು ತನ್ನ ತಂದೆಯನ್ನು ಕಳ್ಕೊಂಡಿರ್ತಾರೆ. ತಂದೆಯನ್ನು ಕಳ್ಕೊಂಡಾಗ ಆಕೆಯನ್ನು ಕರ್ಕೊಂಡು ಹೋಗ್ತಕ್ಕಂಥವರು, ರಕ್ಷಣೆ ಮಾಡಿದಂಥವರು ಮುಸಾಫಿರ್ ಮತ್ತು ಸಮೀರ್ ಎನ್ನುವ ಇಬ್ಬರು ಯುವಕರು. ಆಕೆಯೇ ಹೇಳ್ಕೊಳ್ತಾಳೆ, ನಾನು ನನ್ನ ತಂದೆಯನ್ನು ಇಲ್ಲಿ ಬಂದು ಕಳ್ಕೊಂಡೆ, ಆದರೆ ಕಾಶ್ಮೀರದಲ್ಲಿ ನಾನು ಇಬ್ಬರು ಸೋದರರನ್ನು ಪಡ್ಕೊಂಡೆ ಅಂತ ಹೇಳ್ತಾಳೆ. ಕಾಶ್ಮೀರದಲ್ಲಿ ಇಬ್ಬರು ಸೋದರರನ್ನು ಪಡ್ಕೊಂಡೆ ಅಂತ ಹೇಳುವ ಸನ್ನಿವೇಶ ಬಂತಲ್ಲ, ಇದು ಭಾರತೀಯ ಮನಸ್ಸು. ಸೊ ಈ ಥರದ ಒಂದು ಸನ್ನಿವೇಶಗಳು ಅಂದರೆ ಒಂದು ಅಮಾನವೀಯವಾದಂತಹ ಘಟನೆ ನಡೆದಂಥ ಸಂದರ್ಭದಲ್ಲಿ ಮಾನವೀಯವಾಗಿ ವರ್ತಿಸ್ತಕ್ಕಂಥ ಮನುಷ್ಯ ಮನಸ್ಸುಗಳು ಈ ಭಾರತದಲ್ಲಿವೆ ಅನ್ನೋದನ್ನು ಮರಿಬಾರದು. ಇದನ್ನು ಮನ್ನಿಸ್ಬೇಕಾಗಿರುತ್ತೆ. ಅಲ್ಲಿ ಯಾವ ಜಾತಿ ಬರಲಿಲ್ಲ, ಯಾವ ಧರ್ಮ ಬರಲಿಲ್ಲ, ಇವರ ಪ್ರಾಣವನ್ನು ರಕ್ಷಿಸಬೇಕು, ಇವರನ್ನು ಉಳಿಸಬೇಕು ಅನ್ನೋ ಸಂದರ್ಭದ ಒಳಗಡೆ ಜಾತಿ ಧರ್ಮಗಳನ್ನು ಮೀರಿದ ಮನಸ್ಸುಗಳು ಕೆಲಸ ಮಾಡಿದ್ವಲ್ಲ, ಅಂಥ ಭಾರತೀಯ ಮನಸ್ಸನ್ನು ನಾವು ವಿಸ್ತರಿಸಬೇಕಾಗಿದೆ, ನೆಲೆಗೊಳಿಸಬೇಕಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನೊಂದು, ನೀವು ಟಿ ವಿಗಳಲ್ಲಿ ನೋಡಿದರೆ 2 ಚಿತ್ರಗಳು ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ತವೆ. ಒಂದು, ಒಬ್ಬ ಮನುಷ್ಯ ಸತ್ತಿದ್ದಾನೆ, ಆ ಸತ್ತಿರೋ ಮನುಷ್ಯನ ಪಕ್ಕದಲ್ಲಿ ಒಬ್ಬ ಹೆಣ್ಣು ಮಗಳು ರೋದಿಸ್ತಾ ಕೂತಿದ್ದಾಳೆ. ಈ ಚಿತ್ರವನ್ನು ನಮ್ಮ ಮಾಧ್ಯಮಗಳು ಮತ್ತೆ ತೋರಿಸ್ತಾ ಇರುತ್ತವೆ. ಇಷ್ಟು ತೋರಿಸ್ತೇ ಇದ್ದಾಗಲೂ ಇನ್ನೊಂದು ಚಿತ್ರ ಇದೆ. ಅದೇನೆಂದರೆ, ಒಬ್ಬ ವ್ಯಕ್ತಿ ಒಂದು ಮಗುವನ್ನು, ಒಬ್ಬ ಹುಡುಗನನ್ನು ಬೆನ್ನ ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಈ ಎರಡೂ ಸಹ ಭಾರತದ ಪ್ರಸಕ್ತ ಸನ್ನಿವೇಶವನ್ನು ಸಂಕೇತಿಸುತ್ತವೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಒಬ್ಬ ವ್ಯಕ್ತಿ ತನ್ನ ಬೆನ್ನ ಮೇಲೆ ಒಬ್ಬ ಹುಡುಗನನ್ನು ಎತ್ಕೊಂಡು ಹೋದ್ನಲ್ಲ, ಪಲ್ಲವಿಯ ಮಗ, ಕರ್ನಾಟಕದ ಹೆಣ್ಣು ಮಗಳ ಮಗ, ಅವನು ಆತನನ್ನು ರಕ್ಷಣೆ ಮಾಡ್ತಾನೆ. ಇದು ಒಂದು ಸಂಕೇತ. ಇನ್ನೊಂದು ಕಡೆ ಅಮಾನವೀಯವಾಗಿ ಹತ್ಯೆ ಆಗಿದೆ, ಅಲ್ಲಿ ಹೆಣ್ಣುಮಗಳು ರೋದಿಸ್ತಾ ಇದ್ದಾಳೆ, ಇದು ಇನ್ನೊಂದು ಸಂಕೇತ. ಅಂದರೆ ಇಂಥ 2 ಸಂಕೇತಗಳು, 2 ರೂಪಕಗಳು, 2 ಪ್ರತೀಕಗಳಿರುವ ಸಂದರ್ಭದ ಒಳಗಡೆ ನಾವು ಸಂವಿಧಾನದ ಬಗೆಗೆ ಮಾತಾಡ್ತಕ್ಕಂಥವರು ಆಯ್ಕೆ ಮಾಡಿಕೊಳ್ಬೇಕಾಗಿರೋದು ಏನು, ಇದು ಬಹಳ ಮುಖ್ಯವಾದ್ದು. ನಾವು ಸದಾ ಬೈದು ನಮ್ಮ ನಾಲಿಗೆಯನ್ನೇ ಒಂದು ರೀತಿ ಸವಕಲಾಗಾಗಿ ಮಾಡ್ಕೋಬೇಕಾ, ಸಕಾರಾತ್ಮಕವಾಗಿ ಯೋಚಿಸಬೇಕಾ, ಎಂಥ ಸಮಾಜವನ್ನು ನಾವು ಕಟ್ಟಬೇಕು? ಸೊ ಈ ಪ್ರಶ್ನೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಹಾಗಾಗಿಯೇ ನಾನು ಆರಂಭದಲ್ಲಿ ಹೇಳಿದ್ದು, ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರದರ್ಶನ ಮಾಡ್ತಕ್ಕಂಥವ್ರಿಗೆ ಆಕೃತಿ ಕರಳಿಗೋಗಿದೆಯೇ, ಸಂವಿಧಾನಕ್ಕೆ ಕೈ ಮುಗಿದು ಪೂಜೆ ಮಾಡ್ತಕ್ಕಂಥವರಿಗೆ ಅಂತರಂಗದಲ್ಲಿ ನಿಜವಾದ ಭಕ್ತಿ ಇದೆಯೇ? ಈ ಪ್ರಶ್ನೆಗಳ ಜೊತೆಗೆ ನಾವು ಪ್ರಶ್ನಿಸ್ಕೊಳ್ಬೇಕಾಗಿದೆ. ನಾವು ಕಟ್ಟಬೇಕಾಗಿರುವ, ನಾವು ಸಂರಕ್ಷಣೆ ಮಾಡಬೇಕಾಗಿರುವ ಭಾರತೀಯ ಬದುಕು ಎಂಥದ್ದು, ಆ ಭಾರತೀಯ ಬದುಕು ಯಾವ ರೀತಿಯಲ್ಲಿರಬೇಕು ಅನ್ನೋದನ್ನು ಪ್ರಶ್ನೆ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಸಂವಿಧಾನದ ಪೀಠಿಕಾ ಭಾಗವನ್ನು ನಮ್ಮ ಹಿರಿಯರಾದ ವಿಜಯಮ್ಮ ಅವರು ಇವತ್ತು ಓದಿದ್ರು, ನಾವೆಲ್ಲ ಪಠನೆ ಮಾಡಿದ್ವಿ. ಪೀಠಿಕಾ ಭಾಗದಲ್ಲಿ ಸಮಾಜವಾದಿ ಅಂತಿದೆ. ನಿಜ, ಸಂವಿಧಾನ ಸ್ವೀಕಾರ ಆದಾಗ ಸಮಾಜವಾದ ಅನ್ನೋ ಪದ ಇರಲಿಲ್ಲ. ಆದರೆ 1949 ನವೆಂಬರ್ 26ನೇ ತಾರೀಕು ಅಂಬೇಡ್ಕರ್ ಅವರು ಭಾಷಣ ಮಾಡ್ತಾ ಸಂವಿಧಾನ ಸಭೆಯಲ್ಲಿ ಈ ಸಂವಿಧಾನದ ಒಳಗಡೆ ಸಮಾಜವಾದ ಅಂತರ್ಗತವಾಗಿದೆ ಅಂತಲೇ ಹೇಳಿದರು. ಆದರೆ ಇವತ್ತು ನಾವು ಪ್ರಶ್ನೆ ಮಾಡ್ಕೊಳ್ಳಿ, ಈ ದೇಶದಲ್ಲಿ ಸಮಾಜವಾದ ಇದೆಯಾ? ನಾವು ಸಮಾಜವಾದ ಎನ್ನುವುದನ್ನು ಕಂಠಪಾಡಿ ಓದ್ತಿರ್ತೇವೆ. ಸಮಾಜವಾದ ಈ ದೇಶದಲ್ಲಿದೆಯಾ? ಸಮಾಜವಾದಕ್ಕೆ ಮುನ್ನಡೆ ಆಗಿದೆಯಾ? ಸಮಾಜವಾದದ ಆಶಯಗಳು ಕೊಚ್ಚುವಾಗ ಎಷ್ಟೋ ದಿವಸ ಆಗಿದೆಯಲ್ಲ ಈ ದೇಶದ ಒಳಗಡೆ. ಹಾಗಾಗಿ ನಿಜವಾದ ಈ ಸಂವಿಧಾನ ರಕ್ಷಣೆ ಯಾವುದು ಅಂತಂದರೆ, ಸಂವಿಧಾನದ ಪೀಠಿಕಾ ಭಾಗದಲ್ಲಿರ್ತಕ್ಕಂಥ ಎಲ್ಲ ಆಶಯಗಳನ್ನು ಮರುಸ್ಥಾಪಿಸುವುದಿದೆಯಲ್ಲ, ಅದು ನಿಜವಾಗಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯಕ್ಕಾಗಿ ಅಂತ ಪೀಠಿಕೆಯಲ್ಲಿದೆ. ನಿಜ, ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಒಂದಷ್ಟು ಸಿಕ್ಕಿದೆ, ಆರ್ಥಿಕ ನ್ಯಾಯ ಒಂದಷ್ಟು ಸಿಕ್ಕಿದೆ, ರಾಜಕೀಯ ನ್ಯಾಯ ಒಂದಷ್ಟು ಸಿಕ್ಕಿದೆ. ಆದರೆ ನಿಜವಾದ ಅರ್ಥದ ಒಳಗಡೆ ಸಮಾನತೆಯ ಆಧಾರದ ಮೇಲೆ ಪೂರ್ಣ ಪ್ರಮಾಣದ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಸಿಕ್ಕಿದೆಯೇ? ಆದ್ದರಿಂದ ನಮ್ಮ ಆದ್ಯತೆ ಏನಾಗಿರಬೇಕು? ಈ ದೇಶದ ಒಳಗಡೆ ಖಾಸಗೀಕರಣ ವಿಜೃಂಭಿಸ್ತಿರೋ ಸಂದರ್ಭದ ಒಳಗಡೆ
ಉದಾರೀಕರಣ ನೀತಿಗಳು ಕೋಟ್ಯಾಧಿಪತಿಗಳಿಗೆ ಸಹಾಯ ಮಾಡ್ತಿರೋ ಈ ಸಂದರ್ಭದ ಒಳಗಡೆ ಜನಸಾಮಾನ್ಯರ ಬದುಕನ್ನು ಹಸನು ಮಾಡ್ತಕ್ಕಂಥ ಸಮಾನತೆಯ ಆಶಯವನ್ನು ಸ್ಥಾಪಿಸಿದರೆ ಮಾತ್ರ ಇವೆಲ್ಲ ಮಾತಾಡೋಕ್ಕೆ ಸಾಧ್ಯ. ನಾವು ಅದನ್ನು ಸ್ಥಾಪಿಸದೆ ಹೋದಾಗ ನಾವು ಕಂಠಪಾಠವನ್ನಷ್ಟೇ ಹೇಳ್ತಿರ್ತೇವೆ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಹಾಗೆ ಧರ್ಮ ನಿರಪೇಕ್ಷವಾದದ್ದು ಅಂತ ನಾವು ಹೇಳ್ತೇವೆ. ನಾನು ಆಗಲೇ ಹೇಳಿದೆ, ಧರ್ಮಗಳಿವೆ ಇಲ್ಲ ಅಂತ ಹೇಳಲ್ಲ, ಜಾತಿಗಳಿವೆ ಇಲ್ಲ ಅಂತ ಹೇಳಲ್ಲ, ಪಕ್ಷಗಳಿವೆ ಇಲ್ಲ ಅಂತ ಹೇಳಲ್ಲ. ಆದರೆ ನಮಗೆ ಕಡೆ ಪಕ್ಷ ಎಂಥ ನಾಯಕತ್ವ ಬೇಕು? ಜಾತಿಯೊಳಗಿದ್ದು ಜಾತಿಯನ್ನು ಮೀರಿದ ಸಾಮಾಜಿಕ ನಾಯಕತ್ವ ಬೇಕು ಕಡೆ ಪಕ್ಷ. ಧರ್ಮದೊಳಗಿದ್ದು ಧರ್ಮವನ್ನು ಮೀರಿದ ಧಾರ್ಮಿಕ ನಾಯಕತ್ವ ಬೇಕು. ಪಕ್ಷದೊಳಗಿದ್ದು ಪಕ್ಷವನ್ನು ಮೀರಿ ನೋಡುವ ರಾಜಕೀಯ ನಾಯಕತ್ವ ಬೇಕು. ನೀವು ಪಕ್ಷದಲ್ಲಿ ಇರ್ತೀರಿ, ಆದರೆ ಅದರ ಆಚೆಗೆ ನಿಂತು ನೋಡೋಕ್ಕೆ ಸಾಧ್ಯ ಇರಬೇಕು. ಒಂದು ಜಾತಿಯಲ್ಲಿ ಇರ್ತೀರಿ ನಿಜ, ಆದರೆ ಜಾತಿಯ ಆಚೆಗೆ ನಿಂತು ನಿಮಗೆ ನೋಡೋಕ್ಕೆ ಸಾಧ್ಯ ಇರಬೇಕು. ಅದು ನಿಜವಾದ ಸಾಮಾಜಿಕ ನಾಯಕತ್ವ. ಒಂದು ಧರ್ಮದಲ್ಲಿ ಇರ್ತೀವಿ, ಅದು ನಿಮ್ಮ ನಂಬಿಕೆ, ಸಂವಿಧಾನ ಈ ನಂಬಿಕೆಗಳನ್ನು ಮನ್ನಿಸಿದೆ, ಅದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಆ ಧರ್ಮದಲ್ಲಿ ಇರ್ತೀರಿ, ಆದರೆ ಅದರ ಆಚೆಗೆ ನಿಂತು ನೋಡ್ತಕ್ಕಂಥ ಒಂದು ನೋಟ ನಿಮಗೆ ಸಾಧ್ಯ ಆಗಬೇಕು. ಆದ್ದರಿಂದ ಇವತ್ತು ಸಾಧ್ಯ ಆಗಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ, ಜಾತಿಯೊಳಗಿದ್ದು ಜಾತಿಯನ್ನು ಮೀರಿದ ಸಾಮಾಜಿಕ ನಾಯಕತ್ವ ಬೇಕು ನಮಗೆ. ಪಕ್ಷದೊಳಗಿದ್ದು ಪಕ್ಷವನ್ನು ಮೀರಿ ನೋಡುವ ರಾಜಕೀಯ ನಾಯಕತ್ವ ಬೇಕು. ಧರ್ಮದೊಳಗಿದ್ದು ಧರ್ಮವನ್ನು ಮೀರಿ ನೋಡುವ ಒಂದು ಧಾರ್ಮಿಕ ನಾಯಕತ್ವ ಬೇಕು. ಆಗ ಈ ದೇಶದ ಒಳಗಡೆ ಸಮಾನತೆ ಬರೋದಕ್ಕೆ ಸಾಧ್ಯ ಮತ್ತು ಸೌಹಾರ್ದತೆ ಬರೋದಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿದ್ದೇನೆ ನಾವು. ಇಲ್ಲದೇ ಇದ್ದರೆ ನಮ್ಮ ಮಾತುಗಳು ಎಲ್ಲೋ ಒಂದು ಕಡೆ ವೇದಿಕೆಯ ಮೇಲೆ ಮಾತಾಗುವ ಒಂದು ಅಪಾಯ ಇದೆ. ಇವತ್ತು ಯಾವ ಸ್ಥಿತಿಲಿದ್ದೇವೆ ಅಂತ ಯೋಚನೆ ಮಾಡಿ. ದಲಿತರ ಮೇಲಿನ ದೌರ್ಜನ್ಯ ನಿಂತಿದೆಯಾ? ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಮಾತಾಡ್ತೇವೆ. ದಲಿತರಲ್ಲಿ ಈಗ ಅಸ್ಪೃಶ್ಯತೆಯ ನಿಷೇಧವನ್ನು ಕುರಿತು ಸಂವಿಧಾನ ಮಾತಾಡುತ್ತೆ. ಅಸ್ಪೃಶ್ಯತೆಯ ಆಚರಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಸಂವಿಧಾನದಲ್ಲಿ, ಕಾನೂನುಗಳಿವೆ. ಆದರೆ ಅಸ್ಪೃಶ್ಯತೆಯ ಆಚರಣೆ ಇನ್ನೂ ಜೀವಂತವಾಗಿದೆ. ಈ ದೇಶದ ಒಂದು ಮಾಹಿತಿ ಪ್ರಕಾರ 1,87,00,000 ಜನ ಇನ್ನೂ ಕೈಯಲ್ಲಿ ಮಲವನ್ನು ಎತ್ತುತ್ತಿದ್ದಾರೆ. 1,87,00,000 ಜನ ಕೈಯಲ್ಲಿ ಮಲವನ್ನು ಈ ದೇಶದಲ್ಲಿ ಎತ್ತಾ ಇದ್ದಾರೆ. ಇದಕ್ಕೆ ಯಾರು ಕಾರಣ? ಒಂದು ಪಕ್ಷ ಕಾರಣವ? ಒಬ್ಬ ವ್ಯಕ್ತಿ ಕಾರಣವ? ಇಡೀ ಸಮಾಜ ಕಾರಣವ? ನಮ್ಮ ಮನಸ್ಸಿದೆಯಲ್ಲ, ಮಾನಸಿಕ ಮಲಿನತೆ ಇದೆಯಲ್ಲ, ಸಾಮಾಜಿಕ ಮಲಿನತೆ ಇದೆಯಲ್ಲ, ಅದು ಹೋಗದೆ ಇದು ಸಾಧ್ಯ ಆಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಒಂದು ರಾಷ್ಟ್ರೀಯ ದಲಿತ ಹಕ್ಕು ಅಭಿಯಾನ ಅಂತ ಒಂದು ಸಂಸ್ಥೆ ಸಮೀಕ್ಷೆ ಮಾಡಿರುವ ಪ್ರಕಾರ ಈ ದೇಶದಲ್ಲಿ ಪ್ರತಿ ವಾರ 13 ಜನ ದಲಿತರ ಹತ್ಯೆಯಾಗುತ್ತೆ ಪ್ರತಿ ವಾರ. ಹಾಗೆಯೇ ಕೇಂದ್ರ ಸಚಿವರು ಒಬ್ಬರು ಅಜಯ್ ಕುಮಾರ್ ಮಿಶ್ರಾ ಅಂತೇಳಿ 2023 ಮಾರ್ಚ್ ತಿಂಗಳಲ್ಲಿ ಒಂದು ಮಾಹಿತಿಯನ್ನು ಕೊಡ್ತಾರೆ. 4 ವರ್ಷಗಳಲ್ಲಿ ಈ ದೇಶದಲ್ಲಿ 1,89,000 ದಲಿತ ದೌರ್ಜನ್ಯದ ಪ್ರಕರಣಗಳು ನಡೆದಿವೆ ಅಂತ ಹೇಳ್ತಾರೆ. ಇದು ಸಚಿವರು ಹೇಳಿದ್ದು, ನಾನು ಹೇಳ್ತಿರೋದಲ್ಲ, ಸಂಸತ್ತಿನಲ್ಲಿ ಹೇಳಿದ್ದು. 4 ವರ್ಷದಲ್ಲಿ 1,81,000 ದಲಿತ ದೌರ್ಜನ್ಯ ಪ್ರಕರಣಗಳು ನಡೆದಿವೆ. ಆದರೆ ಅದರಲ್ಲಿ ಇತ್ಯರ್ಥ ಆದದ್ದು, ಶಿಕ್ಷೆ ಆದದ್ದು ಕೇವಲ 27,000ಕ್ಕೆ ಮಾತ್ರ, ಅಂದರೆ 15% ಕಡಿಮೆ. ಹಾಗಾದರೆ ಜಾತಿ ಇಲ್ವಾ ಈ ದೇಶದಲ್ಲಿ? ಅಸ್ಪೃಶ್ಯತೆ ಇನ್ನು ಜೀವಂತವಾಗಿಲ್ವಾ? ಈ ಪ್ರಶ್ನೆಗಳನ್ನು ಕೇಳ್ಕೊಳ್ಳೋಣ. ಮಹಿಳೆಯರ ಮೇಲಿನ ದೌರ್ಜನ್ಯ ಕಡಿಮೆಯಾಗಿದೆಯಾ ಅಂತಂದರೆ, ಕೌಟುಂಬಿಕ ದೌರ್ಜನ್ಯಗಳು ಈ ದೇಶದಲ್ಲಿ 31.4ರಷ್ಟಿವೆ. ಈ ದೇಶದಲ್ಲಿ ಅಪಹರಣದ ಪ್ರಕರಣಗಳು 19.2ರಷ್ಟಿವೆ ಶೇಕಡಾವಾರು. ಅದೇ ರೀತಿ ಅತ್ಯಾಚಾರ, ಮಹಿಳೆಯರ ಅತ್ಯಾಚಾರ 7.1ರಷ್ಟಾಗ್ತಾ ಇದೆ. ಇದು ಅಧಿಕೃತ ಮಾಹಿತಿಗಳನ್ನು ನಾನು ಹೇಳ್ತಿರೋದು. ಅಧಿಕೃತ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಒಂದು ಸಂಸ್ಥೆಯ ಅಧಿಕೃತ ಮಾಹಿತಿಗಳನ್ನು ಹೇಳ್ತಿದ್ದೇನೆ. 1 ಗಂಟೆಗೆ 51 ಜನ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತೆ. 1 ದಿನಕ್ಕೆ 86 ಜನ ಮಹಿಳೆಯರ ಅತ್ಯಾಚಾರ ಆಗುತ್ತೆ ಈ ದೇಶದೊಳಗಡೆ. ನಾವು ಇಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ದೊಡ್ಡದಾಗಿ ಭಾಷಣ ಮಾಡ್ತಿರ್ತೇವೆ. ಇದೊಂದು ವಿಪರ್ಯಾಸ ಇದು. ಹಾಗಾಗಿಯೇ ನಾನು ಹೇಳಿದ್ದು, ಪ್ರಶ್ನೆಯನ್ನು ಮಾಡಬೇಕು ಮತ್ತು ಪ್ರಶ್ನೆಯನ್ನು ಹಾಕಿಕೊಳ್ಳಬೇಕು ಅಂತ. ದಲಿತರ ಸಮಾನತೆ ಬರದೆ, ಮಹಿಳೆಯರ ಸಮಾನತೆ ಬರದೆ, ಅಂಬೇಡ್ಕರ್ ಹೇಳಿದರು, ಅಂಬೇಡ್ಕರ್ ಮಹಿಳೆಯ ಅಭಿವೃದ್ಧಿಯ ಮೇಲೆ ಇಡೀ ದೇಶದ ಅಭಿವೃದ್ಧಿಯನ್ನು ಅಳೆಯೋದಕ್ಕೆ ಸಾಧ್ಯ ಅಂತ ಹೇಳಿದರು. ಗಾಂಧೀಜಿಯವರು ಹೇಳಿದರು, ಮಧ್ಯರಾತ್ರಿಯ ಒಳಗೆ ಹೆಣ್ಣು ಮಗಳೊಬ್ಬಳು ಧೈರ್ಯವಾಗಿ ಒಂಟಿಯಾಗಿ ಹೋಗೋದಕ್ಕೆ ಸಾಧ್ಯ ಆದಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತೆ ಅಂತ ಹೇಳಿದರು. ಅಂಥ ಸನ್ನಿವೇಶದಲ್ಲಿ ನಾವಿದ್ದೇವೆ.
ಸಾಮಾಜಿಕವಾಗಿ ಇನ್ನು ಸಾಮಾಜಿಕ ಶ್ರೇಣೀಕರಣ ಇದೆಯಲ್ಲ, ಸಾಮಾನ್ಯವಾಗಿ ನಾವು ಮಾತಾಡುವಾಗ ನಾನು ಅದಕ್ಕೆ ಬೌದ್ಧಿಕ ವಲಯದ ಮಾತನ್ನು ಹೇಳಿದೆ. ಸಾಮಾನ್ಯವಾಗಿ ಏನು ಮಾಡ್ತೇವೆ ಅಂದರೆ ಬ್ರಾಹ್ಮಣ ಶೂದ್ರ ಅಲ್ಲಿಗೆ ನಿಂತುಬಿಡ್ತೇವೆ ನಾವು. 70ರ ದಶಕದಲ್ಲಿ ವರ್ಣಾಶ್ರಮ ಧರ್ಮದ ಈ ವಿಭಜನೆ ಇದೆಯಲ್ಲ, ಇದು ಬಹಳ ಮುಖ್ಯ ಆಗಿತ್ತು, ಬ್ರಾಹ್ಮಣ ಮತ್ತು ಶೂದ್ರ ವಿಭಜನೆ. ಆದರೆ ಇವತ್ತೇನಾಗಿದೆ ಅಂತಂದರೆ ಸಾಮಾಜಿಕ ಶ್ರೇಣೀಕರಣ ಅನ್ನೋದು ಕೇವಲ ಬ್ರಾಹ್ಮಣ ಮತ್ತು ಶೂದ್ರರಲ್ಲಿಲ್ಲ. ಇದನ್ನು ಗಮನಿಸಬೇಕು ನಾವು. ಸಮಾನತೆಯ ಬಗ್ಗೆ ಮಾತಾಡ್ತಕ್ಕಂಥವರು, ಸೌಹಾರ್ದತೆಯ ಬಗೆಗೆ ಮಾತಾಡ್ತಕ್ಕಂಥವ್ರು ಇದನ್ನು ಗಮನಿಸಬೇಕು. ನಮ್ಮ ಸಾಮಾಜಿಕ ಶ್ರೇಣೀಕರಣ ಎಷ್ಟು ಮಟ್ಟಿಗಿದೆ ಅಂದರೆ ಶೂದ್ರರಲ್ಲಿಯೇ ಶ್ರೇಣೀಕರಣ ಇದೆ. ಶೂದ್ರರಲ್ಲಿ ಎಷ್ಟರ ಮಟ್ಟಿಗೆ ಶ್ರೇಣೀಕರಣ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಜಾತಿ ಗಣತಿಯ ಬಗೆಗೆ ಬರ್ತಿರೋ ಪ್ರತಿಕ್ರಿಯೆಗಳನ್ನು ನೋಡಿದರೆ ಸಾಕು. ಅದನ್ನು ಹೆಚ್ಚು ವಿಸ್ತರಿಸ್ಕೋಗೋದಿಲ್ಲ, ಈ ವೇದಿಕೆ ಅದಕ್ಕೆ ಸರಿಯಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಶೂದ್ರರೊಳಗಡೆ ಒಂದು ಸಾಮಾಜಿಕ ಶ್ರೇಣೀಕರಣ ಇದೆ, ಶೋಷಿತರ ಒಳಗಡೆ ಸಾಮಾಜಿಕ ಶ್ರೇಣೀಕರಣ ಇದೆ. ಸಂಘಟಿತ ವಲಯದ ಬಗೆಗೆ ಸಿಗ್ತಾ ಇರತಕ್ಕಂಥ ಗೌರವ ಸಿಗಬೇಕು, ಎಲ್ಲರೂ ಸಂಘಟಿತರಾಗಬೇಕು, ಸಂಘಟಿತ ವಲಯಕ್ಕೆ ನಿಜವಾದ ಮನ್ನಣೆ ಸಿಗಬೇಕು, ಶೋಷಿತರಿಗೆ ಸಮಾನತೆ ಬರಬೇಕು. ಇದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅಸಂಘಟಿತ ವಲಯ ಎಷ್ಟಿದೆ? ಈ ದೇಶದಲ್ಲಿ 8.6% ಜನ ಬುಡಕಟ್ಟಿನ ಜನ ಇದ್ದಾರೆ, ಅಲೆಮಾರಿಗಳಿದ್ದಾರೆ, ಅರೆ ಅಲೆಮಾರಿಗಳಿದ್ದಾರೆ. ಅವರು ಅಸಂಘಟಿತ ವಲಯದವರು. ಅವರನ್ನು ಕೇಳೋರು ಯಾರು? ನನಗೆ ಉದ್ಘಾಟನೆ ಅಂತ ಹೇಳಿದರು ಅಂತ ಹೆಚ್ಚೊತ್ತು ಮಾತಾಡೋಣ ಅಂದ್ಕೊಂಡೆ, ಸಮಯದ ಅಭಾವ ಇದೆ ಅಂತ ಹೇಳ್ತಿದ್ದಾರೆ. ಅದರಿಂದ ಇಲ್ಲಿಗೆ ನಿಲ್ಲಿಸಿ ಅಂದರೆ ನಾನು ನಿಲ್ಲಿಸ್ತೀನಿ, ನಂದೇನಿಲ್ಲ. ಆದರೆ ನಾನು ಹೇಳಬೇಕಾಗಿರೋ ಮಾತುಗಳನ್ನು ಹೇಳದೆ ಹೋದರೆ ಅದು ಉದ್ಘಾಟನೆ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಹೇಳುವುದಕ್ಕೆ ಒಂದು ಸಮರ್ಥನೆ ಬೇಕು. ಇಲ್ಲ ಆದರೂ ಅವರ ಸಮಯ ಪ್ರಜ್ಞೆಯನ್ನು ನನ್ನ ಸಮಯ ಪ್ರಜ್ಞೆ ಮನ್ನಿಸುತ್ತೆ ಅಂತ ಹೇಳ್ತಾ ಭಾಳ ಬೇಗನೆ ನಾನು ಮಾತುಗಳನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿರೋ ಜನಕ್ಕೆ ಅರ್ಥ ಆಗಬೇಕು. ನೀವು ಅರ್ಥ ಮಾಡದೆ ನಾವು ಘೋಷಣೆ ಕೂಗೋಕ್ಕಾಗಿರೋದಾದರೆ ನಾವು ಏನನ್ನೂ ಸಂರಕ್ಷಣೆ ಮಾಡೋಕ್ಕಾಗೋದಿಲ್ಲ ಅಂತಲೇ ನಂಬುದಂಥವು ನಾನು. ಅರ್ಥ ಮಾಡಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂದ್ಕೊಂಡಿದ್ದೇನೆ. ಅಸಂಘಟಿತ ವಲಯ ಇದೆಯಲ್ಲ, ಬುಡಕಟ್ಟು ಜನಾಂಗ, ಅಲೆಮಾರಿ 8.6% ಇರೋದನ್ನು ನಾವು ನೋಡ್ತೇವೆ. ಒಟ್ಟು 10 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಈ ದೇಶದಲ್ಲಿ ತಮ್ಮ ಜಾತಿ ಯಾವುದು ಅಂತ ಗೊತ್ತಿಲ್ಲ. 2011ರ ಜಾತಿ ಗಣತಿ ಪ್ರಕಾರ ಸುಮಾರು 74 ಚದರ ಮೈಲಿಗಳಲ್ಲಿ 26 ಬಗೆಯ ಆದಿವಾಸಿಗಳು ವಾಸ ಮಾಡ್ತಿದ್ದಾರೆ. ಇವರನ್ನು ಕೇಳೋರು ಯಾರು? ಯಾಕೆ ಅಂತಂದರೆ ಸಾಮಾಜಿಕ ಆರ್ಥಿಕ ನ್ಯಾಯವನ್ನು ಕುರಿತು ಮಾತಾಡಿದ್ದರಿಂದ, ಕರಪತ್ರ ಅದನ್ನು ಹೇಳಿದ್ರಿಂದ ಈ ಮಾತನ್ನು ಹೇಳ್ತಿದ್ದೇನೆ. ಈ ವಲಯವನ್ನು ಕುರಿತು ದನಿ ಎತ್ತಕ್ಕಂಥವ್ರು ಯಾರು? ಸಂಘಟಿತ ವಲಯದ ಜೊತೆಗೆ ಅಸಂಘಟಿತ ವಲಯ ಇದೆಯಲ್ಲ, ಅದನ್ನೂ ಕುರಿತು ನಾವು ಮಾತಾಡಬೇಕಾಗಿರುವಂಥ ಸಂದರ್ಭ ಇದೆ. ಆಯೋಜಕರು 1 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಹೇಳಿರೋದ್ರಿಂದ ನಾನು 1 ನಿಮಿಷದ ಒಳಗಡೆನೇ ನಾನು ಒಂದು ಮಾತನ್ನು ಹೇಳಿ ಮುಗಿಸೋಕ್ಕೆ ಇಷ್ಟಪಡ್ತೇನೆ. ನಾವು ಏನಾದರೂ ಈ ಸಮಾಜದಲ್ಲಿ ಬದಲಾವಣೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಅಂತಿದ್ದರೆ ನಮ್ಮ ಸೈದ್ಧಾಂತಿಕ ಬದ್ಧತೆಯನ್ನು ಬಿಟ್ಟು ಕೊಡದೆ ಸೈದ್ಧಾಂತಿಕ ಸಂಕುಚಿತತೆಯನ್ನು ಮೀರಬೇಕು. ನಮ್ಮ ಸಿದ್ಧಾಂತಗಳಿಗೆ ನಾವು ಬದ್ಧವಾಗಿರಬೇಕು ನಿಜ, ಸೈದ್ಧಾಂತಿಕ ಬದ್ಧತೆಯನ್ನು ಬಿಟ್ಟುಕೊಡಬಾರ್ದು. ಆದರೆ ಸೈದ್ಧಾಂತಿಕ ಸಂಕುಚಿತತೆ ಇದೆಯಲ್ಲ, ಅದನ್ನು ಮೀರಬೇಕು. ಅದನ್ನು ಮೀರಬೇಕು ಅಂದರೆ ಏನು? ಇವತ್ತಿನ ಸಂದರ್ಭ ಹೇಗಿದೆ ಅಂದರೆ, ಎಂಥ ಸಂದರ್ಭದಲ್ಲಿ ನಾವಿದ್ದೇವೆ? ರೈತ ಹೋರಾಟಗಳು ನಡೆಯುತ್ತವೆ, ರೈತ ಹೋರಾಟದ ಸಂಕೇತ ಹಸಿರು. ದಲಿತ ಹೋರಾಟಗಳು ನಡೆಯುತ್ತವೆ, ದಲಿತ ಹೋರಾಟಗಳ ಸಂಕೇತ ನೀಲಿ. ಎಡಪಂಥೀಯ ಸಮತಾವಾದಿ ಹೋರಾಟಗಳು ನಡೆಯುತ್ತವೆ, ಅದರ ಸಂಕೇತ ಕೆಂಪು. ಈ ದೇಶದಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅನ್ನೋದಾದರೆ ಕೆಂಪು, ನೀಲಿ ಮತ್ತು ಹಸಿರು ಒಂದಾಗಿ ಒಂದೇ ವೇದಿಕೆ ಮೇಲೆ ಬರಬೇಕು ಅಂತ ಆಶಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.